ಆ ರಾತ್ರಿ ನೀನು ನೋಡಿದ ಕೊನೆಯ ವ್ಯಕ್ತಿ ಆದಿತ್ಯನಲ್ಲ, ಅದು ನೀನೇ. ರಾಘವೇಂದ್ರನ ಆ ಮಾತು ಅನನ್ಯಾಳ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿತ್ತು. ನನ್ನದೇ? ಅವಳ ಧ್ವನಿ ನಡುಗಿತು. ಹೌದು, ರಾಘವೇಂದ್ರ ನಿಧಾನವಾಗಿ ಹೇಳಿದರು. 5 ವರ್ಷಗಳ ಹಿಂದೆ ಆ ರಾತ್ರಿ ನೀನು ನಿನ್ನ ಮನೆಯಲ್ಲಿದ್ದೆ. ಆದರೆ ಆಮೇಲೆ ಏನಾಯಿತು ಅನ್ನೋದು ನಿನಗೆ ನೆನಪಿಲ್ಲ. ಅನನ್ಯ ತಲೆ ಅಲ್ಲಾಡಿಸಿದಳು. ಇಲ್ಲ, ಅದು ಸಾಧ್ಯವಿಲ್ಲ. ನನಗೆ ಆ ರಾತ್ರಿ ಎಲ್ಲವೂ ನೆನಪಿದೆ. ವಿಕ್ರಮ್ ತಕ್ಷಣ ಅವಳ ಕಡೆ ನೋಡಿದ. ನಿನಗೆ ನಿಜವಾಗಿಯೂ ನೆನಪಿದೆಯಾ? ಹೌದು. ಆದಿತ್ಯ ನಿನ್ನ ಮನೆಗೆ ಬಂದಿದ್ದನಾ? ಅನನ್ಯ ಮೌನವಾದಳು. ಅವಳ ನೆನಪಿನಲ್ಲಿ ಒಂದು ಖಾಲಿತನ ಇತ್ತು. ಮಳೆ, ಕಿಟಕಿಯ ಬಳಿ ನಿಂತಿದ್ದ ತಾನು, ಆದಿತ್ಯನ ಕರೆ, ಆಮೇಲೆ ಏನೂ ಇಲ್ಲ. ಅವಳು ನಿಧಾನವಾಗಿ ಹೇಳಿದಳು, ಆ ಮೇಲಿನ 1 ಗಂಟೆ ನೆನಪಿಲ್ಲ. ಅರ್ಜುನ್ ತಕ್ಷಣ ರಾಘವೇಂದ್ರನ ಕಡೆ ನೋಡಿದ. ನೀವು ಅವಳಿಗೆ ಎಲ್ಲವನ್ನೂ ಹೇಳಲೇಬೇಕು. ರಾಘವೇಂದ್ರ ಗಂಭೀರವಾಗಿ ಹೇಳಿದರು. ಸತ್ಯ ಕೇಳಲು ಸಿದ್ಧಳಿದ್ದರೆ ಮಾತ್ರ. ಅನನ್ಯ ಕಣ್ಣೀರು ಒರೆಸಿಕೊಂಡಳು. ನಾನು 5 ವರ್ಷಗಳಿಂದ ಸಿದ್ಧಳಾಗಿದ್ದೇನೆ. ರಾಘವೇಂದ್ರ ತನ್ನ ಜೇಬಿನಿಂದ ಒಂದು ಹಳೆಯ ಕೀಲಿಯನ್ನು ತೆಗೆದರು. ಈ ಕೀಲಿ ನಿನ್ನ ಹಳೆಯ ಮನೆಯ ಹಿಂಭಾಗದಲ್ಲಿರುವ ಕೋಣೆಯದ್ದು. ಅನನ್ಯ ಕೀಲಿಯನ್ನು ನೋಡಿದಳು. ಆ ಕೋಣೆ? ಹೌದು, ಆ ಕೋಣೆಗೆ ನೀನು 5 ವರ್ಷಗಳಿಂದ ಹೋಗಿಲ್ಲ. ಅಲ್ಲಿ ಏನಿದೆ? ರಾಘವೇಂದ್ರ ಉತ್ತರಿಸಲಿಲ್ಲ. ವಿಕ್ರಮ್ ಮಾತ್ರ ನಿಧಾನವಾಗಿ ಹೇಳಿದ, ಆ ಕೋಣೆಯಲ್ಲೇ ಆದಿತ್ಯನ ಕೊನೆಯ ವಸ್ತು ಸಿಕ್ಕಿತ್ತು. ಅನನ್ಯಾಳ ಹೃದಯ ಬಡಿದಿತು. ಏನು? ಅವನ ಕೈಗಡಿಯಾರ. ಆ ರಾತ್ರಿ ಎಲ್ಲರೂ ಅನನ್ಯಾಳ ಹಳೆಯ ಮನೆಗೆ ಬಂದರು. ಮನೆ ಬಾಗಿಲು ತೆರೆದಾಗ ಒಳಗಿನಿಂದ ಹಳೆಯ ಮರದ ವಾಸನೆ ಹೊರಬಂತು. ಅನನ್ಯ ನಿಧಾನವಾಗಿ ಒಳಗೆ ನಡೆದಳು. ಅವಳ ಬಾಲ್ಯದ ನೆನಪುಗಳು ಒಂದೊಂದಾಗಿ ಕಣ್ಣ ಮುಂದೆ ಬಂದವು. ಗೋಡೆಯ ಮೇಲಿದ್ದ ಹಳೆಯ ಕುಟುಂಬದ ಫೋಟೋ, ಮೆಟ್ಟಿಲಿನ ಬಳಿಯಿದ್ದ ಮರದ ಕುರ್ಚಿ ಮತ್ತು ಕಿಟಕಿಯ ಪಕ್ಕದಲ್ಲಿದ್ದ ಚಿಕ್ಕ ಮೇಜು. ಇಲ್ಲೇ. ಅವಳು ನಿಂತಳು. ಏನು? ಮೀರಾ ಕೇಳಿದಳು. ಅನನ್ಯ ಕಿಟಕಿಯನ್ನು ನೋಡಿದಳು. ಆ ರಾತ್ರಿ ನಾನು ಇಲ್ಲೇ ನಿಂತಿದ್ದೆ. ವಿಕ್ರಮ್ ಅವಳ ಹತ್ತಿರ ಬಂದ. ನಂತರ ಏನಾಯಿತು? ಆದಿತ್ಯ ನನಗೆ ಕರೆ ಮಾಡಿದ್ದ. ಏನು ಹೇಳಿದ? ಅನನ್ಯ ಕಣ್ಣು ಮುಚ್ಚಿದಳು. ಕೆಲವು ಕ್ಷಣಗಳ ನಂತರ ಅವಳಿಗೆ ಒಂದು ಧ್ವನಿ ನೆನಪಾಯಿತು. ಅನನ್ಯ, ಯಾರನ್ನು ನಂಬಬೇಡ. ಅವಳು ಕಣ್ಣು ತೆರೆದಳು. ಆದಿತ್ಯ ಅದನ್ನೇ ಹೇಳಿದ್ದ. ಅರ್ಜುನ್ ಬೆಚ್ಚಿಬಿದ್ದ. ಯಾರನ್ನು ನಂಬಬೇಡ? ಹೌದು. ಅಷ್ಟರಲ್ಲಿ ಮೀರಾ ಏನೋ ಗಮನಿಸಿದಳು. ಅನನ್ಯ, ಅಲ್ಲಿ ನೋಡು. ಗೋಡೆಯ ಕೆಳಭಾಗದಲ್ಲಿ ಒಂದು ಸಣ್ಣ ಬಾಗಿಲು ಇತ್ತು. 5 ವರ್ಷಗಳ ಹಿಂದೆ ಇರಲಿಲ್ಲದಂತೆ ಕಾಣುತ್ತಿತ್ತು. ರಾಘವೇಂದ್ರ ಮುಂದೆ ಹೋಗಿ ಕೀಲಿಯನ್ನು ಹಾಕಿದರು. ಬಾಗಿಲು ತೆರೆದಿತು. ಒಳಗೆ ಸಂಪೂರ್ಣ ಕತ್ತಲೆ. ಅರ್ಜುನ್ ಟಾರ್ಚ್ ಬೆಳಗಿಸಿದ. ಒಂದು ಸಣ್ಣ ಕೋಣೆ ಧೂಳಿನಿಂದ ತುಂಬಿತ್ತು. ಮಧ್ಯದಲ್ಲಿ ಒಂದು ಹಳೆಯ ಮೇಜು, ಅದರ ಮೇಲೆ ಒಂದು ಕೈಗಡಿಯಾರ. ಅನನ್ಯ ಅದನ್ನು ನೋಡಿದ ಕ್ಷಣವೇ ಗುರುತಿಸಿದಳು. ಇದು ಆದಿತ್ಯನದ್ದು. ಅವಳು ಅದನ್ನು ಕೈಗೆತ್ತಿಕೊಂಡಳು. ಗಡಿಯಾರ ಇನ್ನೂ 11:47ರಲ್ಲೇ ನಿಂತಿತ್ತು. ಅಷ್ಟರಲ್ಲಿ ಮೇಜಿನ ಮೇಲಿಂದ ಒಂದು ಕಾಗದ ಕೆಳಗೆ ಬಿತ್ತು. ವಿಕ್ರಮ್ ಅದನ್ನು ಎತ್ತಿಕೊಂಡ. ಅದರ ಮೇಲೆ ಕೇವಲ ಒಂದು ವಾಕ್ಯ, ಅವಳಿಗೆ ನೆನಪಾದರೆ ಎಲ್ಲವೂ ಮುಗಿಯುತ್ತದೆ. ಅನನ್ಯಾಳ ಮುಖ ಬಿಳಿಚಿಕೊಂಡಿತು. ಅವಳು ಅಂದರೆ ಯಾರು? ಯಾರೂ ಉತ್ತರಿಸಲಿಲ್ಲ. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಅನನ್ಯ. ಮೀರಾ ಬೆಚ್ಚಿ ಬಿದ್ದಳು. ಈ ಧ್ವನಿ? ಅನನ್ಯ ಬಾಗಿಲಿನ ಕಡೆ ಓಡಿದಳು. ಹೊರಗೆ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಒಂದು ಹಳೆಯ ಫೋಟೋ ಬಿದ್ದಿತ್ತು. ಅವಳು ಅದನ್ನು ಎತ್ತಿಕೊಂಡಳು. ಫೋಟೋದಲ್ಲಿ 5 ಜನ ನಿಂತಿದ್ದರು. ಅನನ್ಯ, ಆದಿತ್ಯ, ವಿಕ್ರಮ್, ಮೀರಾ ಮತ್ತು 5ನೆಯ ವ್ಯಕ್ತಿ. ಅನನ್ಯ ಆ ಮುಖವನ್ನು ನೋಡಿದಳು. ಅವಳ ಉಸಿರು ನಿಂತಂತಾಯಿತು. ಇವನು? ಅವಳಿಗೆ ಆ ಮುಖ ಪರಿಚಿತವಾಗಿತ್ತು. ಆದರೆ ಎಲ್ಲಿ ನೋಡಿದ್ದಳು ಅನ್ನೋದು ನೆನಪಾಗಲಿಲ್ಲ. ಅಷ್ಟರಲ್ಲಿ ವಿಕ್ರಮ್ ಫೋಟೋವನ್ನು ಅವಳ ಕೈಯಿಂದ ಕಸಿದುಕೊಂಡ. ಇದನ್ನು ಯಾರಿಗೂ ತೋರಿಸಬೇಡ. ಅನನ್ಯ ಅವನನ್ನು ದಿಟ್ಟಿಸಿ ನೋಡಿದಳು. ಯಾಕೆ?
ವಿಕ್ರಮ್ ಮೌನವಾಗಿದ್ದ. ವಿಕ್ರಮ್, ನಿನಗೆ ಈ ವ್ಯಕ್ತಿ ಯಾರು ಅಂತ ಗೊತ್ತಾ? ಅವನು ನಿಧಾನವಾಗಿ ತಲೆ ತಗ್ಗಿಸಿದ. ಹೌದು. ಯಾರು? ವಿಕ್ರಮ್ ಅವಳ ಕಣ್ಣಲ್ಲಿ ನೋಡಿದ. ಅವನು ಮಾತು ಮುಗಿಸುವಷ್ಟರಲ್ಲಿ ಮನೆಯ ಎಲ್ಲ ದೀಪಗಳು ಹಾರಿ ಹೋದವು. ಮತ್ತೆ ಅದೇ ಧ್ವನಿ, ಈ ಬಾರಿ ಮನೆಯೊಳಗಿಂದಲೇ. ಅನನ್ಯ, ನೀನು ನೆನಪಿಸಿಕೊಳ್ಳಬಾರದ ವಿಷಯವನ್ನು ನೆನಪಿಸಿಕೊಳ್ಳುತ್ತಿದ್ದೀಯ. ಅನನ್ಯ ನಡುಗುತ್ತಾ ಹಿಂದಕ್ಕೆ ತಿರುಗಿದಳು. ಮೆಟ್ಟಿಲಿನ ಮೇಲ್ಭಾಗದಲ್ಲಿ ಆ ವ್ಯಕ್ತಿಯ ನೆರಳು ನಿಂತಿತ್ತು. ಅವನು ನಿಧಾನವಾಗಿ ಕೆಳಗೆ ಇಳಿಯತೊಡಗಿದ. ಮಿಂಚಿನ ಬೆಳಕಿನಲ್ಲಿ ಅವನ ಮುಖ ಕ್ಷಣಕಾಲ ಕಾಣಿಸಿತು. ಅನನ್ಯಾಳ ಕಣ್ಣುಗಳು ಅಗಲವಾದವು. ಅದು 5ನೇ ವ್ಯಕ್ತಿಯ ಮುಖ. ಆದರೆ ಅವನನ್ನು ನೋಡಿದ ತಕ್ಷಣ ಅನನ್ಯಾಳ ತಲೆಯೊಳಗೆ 5 ವರ್ಷಗಳ ಹಿಂದಿನ ಒಂದು ದೃಶ್ಯ ಮಿಂಚಿನಂತೆ ಹೊಳೆಯಿತು. ಅವಳು ಆ ವ್ಯಕ್ತಿಯ ಮುಂದೆ ನಿಂತಿದ್ದಳು. ಅವಳ ಕೈಯಲ್ಲಿ ರಕ್ತವಿತ್ತು ಮತ್ತು ಅವಳ ಪಕ್ಕದಲ್ಲಿ ಆದಿತ್ಯ ನೆಲದ ಮೇಲೆ ಬಿದ್ದಿದ್ದ. ಅನನ್ಯ ಕಿರುಚಿದಳು. ಆದಿತ್ಯ! ಅವಳು ನೆಲಕ್ಕೆ ಕುಸಿದು ಬಿದ್ದಳು. 5 ವರ್ಷಗಳಿಂದ ಮುಚ್ಚಿ ಹೋಗಿದ್ದ ನೆನಪಿನ ಬಾಗಿಲು ಮೊದಲ ಬಾರಿಗೆ ತೆರೆದಿತ್ತು. ಮುಂದಿನ ಭಾಗದಲ್ಲಿ ಆ ರಾತ್ರಿ ನಡೆದ ಮೊದಲ ಸತ್ಯ ಅನನ್ಯಾಳ ನೆನಪಿಗೆ ಬರುತ್ತದೆ. ಆದರೆ ಆ ನೆನಪಿನಲ್ಲಿ ಆದಿತ್ಯನ ಜೊತೆ ಇದ್ದದ್ದು ಯಾರು? ನಾಳಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.